ಅದೇ ರೀತಿಯಾಗಿ ಈ ಒಂದು ನಾಟಕದ ಬರೆದಂಥ ಆತ್ಮೀಯ ಸಹೋದರರು ನಮ್ಮೂರಿನ ಯುವಕರು ಆದಂಥ ಶ್ರೀ ಹೇಮಂತ್ ಎನ್ ಕಡಿ ಅವರಿಗೆ ಶ್ರೀ ಆದಿಶಕ್ತಿ ತರುಣ ನಾಟ್ಯ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಶ್ರೀ ಹೇಮಂತ್ ಕಡಿ ಅವರವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಶ್ರೀ ಹೇಮಂತ್ ಕಡಿ ಅವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಡುವುದಿದೆ. ದಯಮಾಡಿ ಎಲ್ಲರೂ ಶ್ರೀಗಳಿಂದ ಶ್ರೀ ಹೇಮಂತ್ ಕಡಿ ಅವರಿಗೆ ಆಶೀರ್ವಾದದ ಮೂಲಕ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಹೇಮಂತ್ ಎನ್ ಕಡಿ ಇವರು ನೀಲಪ್ಪ ಹಾಗೂ ನೀಲವ್ವ ಎಂಬವರ ಪುಣ್ಯ ದಂಪತಿಗಳ ಉದರದಲ್ಲಿ ಕಡು ಬಡವರ ಕುಟುಂಬದಲ್ಲಿ ಜನಿಸಿದಂಥ ಇವರು ಬಾಲ್ಯದ ದಿನಗಳಲ್ಲಿ ಶಾಲೆಯ ಅಂಗಳಕ್ಕೆ ಕಾಲಿಡದೆ ಕುರಿ ಕಾಯ್ತಾ ತಮ್ಮ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಯುವಕ ಈಗಿನ ದಿನಮಾನಗಳಲ್ಲಿ ಇದ್ದು ಮೊಬೈಲ್ಗಳಿಂದ ಎಲ್ಲ ಯುವಕರು ನಾವು ಹಾಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಹೇಮಂತ್ ಕಡಿಯವರವರು ಇದೇ ಮೊಬೈಲನ್ನು ಉಪಯೋಗ ಮಾಡಿಕೊಂಡು ಇಂಗ್ಲಿಷ್ ಮತ್ತು ಕನ್ನಡವನ್ನು ಕಲಿತುಕೊಂಡು, ಆತ್ಮೀಯರೇ ನಾ ಹೇಳ್ತಾ ಇರೋದು ಎಲ್ಲರೂ ಗಮನವಿಟ್ಟ ಕೇಳಿ, ಈ ಮೊಬೈಲ್ನಿಂದ ಅಕ್ಷರೇ ಕಲಿಯತಕ್ಕಂಥ ಒಬ್ಬ ಯುವಕ ಇಂಗ್ಲಿಷ್ ಮತ್ತು ಕನ್ನಡವನ್ನು ಕಲಿತು ಮೊಬೈಲ್ ಯೂಟ್ಯೂಬ್ನಲ್ಲಿ 3 ಚಾನಲ್ಗಳನ್ನು ಪ್ರಾರಂಭ ಮಾಡಿದ ಇದ್ದಾನೆ. ಅವ್ರಿಗೆ ಹೃದಯಪೂರ್ವಕವಾಗಿ ಚಪ್ಪಾಳೆಯ ಮೂಲಕ ಈ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಇದರ ಜೊತೆಗೆ 100 ಜನಪದ ಗೀತೆಗಳನ್ನು ರಚಿಸಿದಂಥ ಕೀರ್ತಿ ಹೇಮಂತ್ ಕಡಿ ಅವರಿಗೆ ಸಲ್ತಾ ಇದೆ. ಅದರ ಜೊತೆಗೆ ಪ್ರಥಮ ಬಾರಿಗೆ ಏನಪ್ಪಾ ಅಂತಂದ್ರೆ ರೈತ ಹರಿಸಿದ ರಕ್ತದೋಕುಳಿ ಅರ್ಥಾತ್ ಗರತಿ ಮೇಲೆ ಕಣ್ಣಿಟ್ಟ ಖಳನಾಯಕರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ರಚಿಸಿದಂಥ ಕೀರ್ತಿ ಶ್ರೀ ಹೇಮಂತ್ ಕಡಿ ಅವರಿಗೆ ಸೇರ್ತಾ ಇದೆ. ನಾಡಿನ ತುಂಬ ನಮ್ಮ ಊರಿನ ಕೀರ್ತಿಯನ್ನ ಗಗನೆತ್ತರಕ್ಕೆ ಕೊಂಡೊಯ್ದಕ್ಕಂಥ ನಮ್ಮೂರಿನ ಹೆಮ್ಮೆಯ ಪುತ್ರನಿಗೆ ಶ್ರೀಯಿಂದ ಎಲ್ಲ ಆದಿಶಕ್ತಿ ತರುಣ ನಾಟ್ಯ ಸಂಘದವರಿಂದ ಗೌರವ ಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಚಪ್ಪಾಳೆಯ ಮೂಲಕವಾಗಿ ಆ ಯುವಕನಿಗೆ, ಆ ಪುತ್ರನಿಗೆ, ನಮ್ಮೂರಿನ ಹೆಮ್ಮೆಯ ಪುತ್ರನಿಗೆ ಪ್ರೋತ್ಸಾಹವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮತ್ತೊಮ್ಮೆ ಅವರಿಗೆ ಶುಭ ಹಾರೈಕೆಗಳು, ಸನ್ಮಾನ. ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಇಷ್ಟು ಕಷ್ಟ ಯಾರಿಗೆ ಬೇಕು? ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಕಷ್ಟ ನಷ್ಟ ಯಾರಿಗೆ ಬೇಕು? ಒಟ್ಟಿಗೊಮ್ಮೆ ಜೀವನ ನರಕೋ, ಒಟ್ಟಿಗೊಮ್ಮೆ ಶರೀರ ನರಕೋ, ಸ್ಪಷ್ಟ ಅಲ್ಲಿಗೆ ಬರ್ತೀನಿ ಕರ್ಕೋ. ನಾನಿನಂದಿಲ್ಲ ಬಾರೋ ಶಿವ ಶಂಭೋ ಲಿಂಗ, ನಾನಿನಂದಿಲ್ಲ ಬಾರೋ.